ಸೊ ಗೈಸ್ ಸುಮಾರು ಜನ ನಮ್ಗೆ ಕೇಳ್ತಾ ಇದ್ರು ವಿಚ್ ಈಸ್ 5G ಇಂಟರ್ನೆಟ್ ಬಗ್ಗೆ, ಏರ್ಟೆಲ್ ಆ್ಯಂಡ್ ಜಿಯೋ ಇಂಟರ್ನೆಟ್ ಬಗ್ಗೆ. ಯಾಕಂದರೆ ಸುಮಾರು ಲಾಸ್ಟ್ ಇಯರ್ 2020ನಲ್ಲೇ ಸುಮಾರು ಜನಗಳು 5G ಮೊಬೈಲ್ಗಳನ್ನ ತೊಗೊಂಡಿದ್ದಾರೆ. ಆದರೆ ಇನ್ನೂ ಕೂಡ 2020 ಬರೋಕ್ಕೆ ಬಂತು. ಸೊ ದಟ್ 21 ಮುಗಿಯೋಗಾಯಿತು. ಸೊ ದಟ್ ಇನ್ನೂ ಕೂಡ 5G ಲಾಂಚ್ ಆಗಿಲ್ಲ. ಸೊ ದಟ್ ಯಾವಾಗ ಲಾಂಚ್ ಆಗುತ್ತೆ ಅಂದ್ಬಿಟ್ಟು ಸುಮಾರು ಜನ ಕೇಳಿದ್ರು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ದಟ್ ವಿಡಿಯೋ ಎಲ್ಲರಿಗೂ ನೋಡ್ತೀರಿ. ಆ್ಯಂಡ್ ಹಾಗೆ ಒಂದು ರಿಕ್ವೆಸ್ಟ್ ಆ್ಯಂಡ್ ಏನಂದರೆ ಟ್ವಿಟರ್ನಲ್ಲಿ ಫಾಲೋ ಮಾಡಲಾದ್ರೆ ಟ್ವಿಟರ್ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ನೀವು ಡೈರೆಕ್ಟಾಗಿ ನಮ್ಗೆ ಟ್ಯಾಗ್ ಮಾಡೋ ಮುಖಾಂತರ ನಿಮ್ಮ ಪ್ರಶ್ನೆ ಆ್ಯಂಡ್ ರೆಸ್ಪಾನ್ಸ್ ಕೂಡ ಕ್ವಿಕ್ಕಾಗಿ ಸಿಗುತ್ತೆ. ಟ್ವಿಟರಲ್ಲಿ ಫಾಲೋ ಮಾಡಿದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ ಟ್ವಿಟರಲ್ಲಿ ಫಾಲೋ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಅದ್ರ ಜೊತೆಗೇ 5G ಇಂಟರ್ನೆಟ್ ಅಂತಂದರೆ ಐ ಮೀನ್ ಲೈಕ್ ಏರ್ಟೆಲ್ ಆ್ಯಂಡ್ ಜಿಯೋ ಯಾವ್ದು ಫಾಸ್ಟ್ ಆಗಿರುತ್ತೆ ಅದನ್ನು ಕೇಳಿದ್ರು. ಅದ್ರ ಜೊತೆಗೇ ಯಾವಾಗ ಲಾಂಚ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ 5G ಇಂಟರ್ನೆಟ್ ಬಂದ್ಬಿಟ್ಟು ಏರ್ಟೆಲ್ ಅಥವಾ ಜಿಯೋದು ಎರಡೂ ಕೂಡ ಟೆಸ್ಟಿಂಗ್ ಪ್ರೊಸೆಸಲ್ಲಿದೆ. ಸುಮಾರು 2020ಇಂದನೇ ಟೆಸ್ಟಿಂಗ್ ಪ್ರೊಸೆಸ್ಸಲ್ಲಿ ಮೇನ್ ಸಿಟಿಗಳಲ್ಲಿ ಇನ್ಕ್ಲೂಡಿಂಗ್ ಬೆಂಗಳೂರು ಮೇನ್ ಸಿಟಿ ಏನಿರುತ್ತೆ ಅಲ್ಲಿ ಟೆಸ್ಟಿಂಗ್ ನಡೀತಾ ಇದೆ 5Gಗೂ. ಸೊ 5Gದು ಅದರ ಆದಮೇಲೆ ಏನಿದೆ ಯೂಶಲಿ ಲಾಂಚ್ ಆಗಬೇಕು ಅಂತಂದರೆ ಮೇ ಬಿ ನೆಕ್ಸ್ಟ್ ಇಯರ್ 2022ಗೆ ಅಕಾರ್ಡಿಂಗ್ ಟು ಟೆಲಿಕಾಮ್ ಮಿನಿಸ್ಟರ್ ಮಾರ್ಚ್ ಏಪ್ರಿಲ್ ಅಂತ ಹೇಳಿದ್ದಾರೆ. ಸೊ ದಟ್ ಮಾರ್ಚ್ ಏಪ್ರಿಲ್ ಇಲ್ಲ ಅಂತಂದ್ರು ವಿತಿನ್ 6 ಮಂತ್ಸ್ ಒಳಗಡೆ ನೆಕ್ಸ್ಟ್ ಇಯರು 5G ಇಂಟರ್ನೆಟ್ ಏನಿದೆ ಜಿಯೋ ಮತ್ತು ಏರ್ಟೆಲ್ ಮತ್ತು ಇನ್ನಿತರ VI ಏನಿದೆ 100% ಡೆಫಿನೆಟ್ಲಿ ಲಾಂಚ್ ಆಗೇ ಆಗುತ್ತೆ. ಸೊ ಅದು ನೀವೇನಾದರೂ ಬಿಗ್ ಬಿಲಿಯನ್ ಡೇಸಲ್ಲಿ 5G ಫೋನ್ ತೊಗೋಬೇಕು ಅಂತ ಪ್ಲಾನ್ ಮಾಡಿದರೆ ಖಂಡಿತವಾಗ್ಲೂ ತೊಗೊಬೋದು. ನೆಕ್ಸ್ಟ್ ಇಯರ್ ವಿತಿನ್ 6 ಮಂತ್ಸಲ್ಲಿ ಏನಿದೆ 5G ನೆಟ್ವರ್ಕು ಲಾಂಚ್ ಆಗಲಿದೆ ಗೈಸ್. ಓಕೆ, ಸೊ ಅದ್ರ ಜೊತೆಗೆ ಸ್ಪೀಡ್ ಬಗ್ಗೆನೇ ಕೇಳಿದ್ರು, ಯಾವುದು ನೆಟ್ವರ್ಕ್ ತುಂಬ ಸ್ಪೀಡ್ ಆಗಿರುತ್ತೆ ಸೊ ಅನ್ನೋದ್ರ ಬಗ್ಗೆ. ಸೊ ಇದು ಡಿಪೆಂಡ್ ಆಗುತ್ತೆ ನೆಟ್ವರ್ಕು, ನಿಮಗೆ ನಿಮ್ಮ ಏರಿಯಾದಲ್ಲಿ ಯಾವ ನೆಟ್ವರ್ಕ್ ಆ್ಯಕ್ಸಸ್ ಇದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್ ಗೈಸ್. ಸೊ ಮಾಮೂಲಿ 5G ಅದಂದರೆ ಸ್ಪೀಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಲೈಕ್ 4G ಯಾವ ರೀತಿ ಇದೆ ಅದೇ ರೀತಿ ಯೂಸ್ ಇರುತ್ತೆ. ನೆಟ್ವರ್ಕ್ ಯಾವುದು ನಿಮಗೆ ಆಕ್ಸೆಸಿಬಲ್ ಇರುತ್ತೆ ಅದರಲ್ಲಿ ನಿಮಗೆ ಸ್ಪೀಡ್ ಜಾಸ್ತಿ ಸಿಗುತ್ತೆ ಯೂಶಲಿ, ನಾರ್ಮಲ್, ರೈಟ್. ಸೊ ಹಾಗಾಗಿ ಇದು ಬಂದ ಮೇಲೆ ಗೊತ್ತಾಗ್ಬೋದು ನೆಟ್ವರ್ಕ್ ಯಾವ್ದು ನಿಮ್ಗೆ ಆಕ್ಸೆಸ್ ಇರುತ್ತೆ ಅದು ಸ್ಪೀಡು ಜಾಸ್ತಿ ಆಗಿರುತ್ತೆ, ಏರ್ಟೆಲ್ಲು ಅಥವಾ ಜಿಯೋ. ಈವನ್ ನಾನು ಕೇಳೋದಾದರೆ ಎರಡೂ ಸೇಮ್ ಇದೆ, ಯಾವುದು ಸ್ಪೀಡು ಆ ಥರ ಏನಿಲ್ಲ, ಎರಡು ಮಾಮೂಲಿ ಇದೆ. ಮಿನಿಮಮ್ ಮ್ಯಾಕ್ಸಿಮಮ್ ಸ್ಪೀಡ್ ಏನೇ ಸಿಗುತ್ತೆ ಏರ್ಟೆಲಲ್ಲಿ ಅದು ಕೂಡ ಜಿಯೋದಲ್ಲಿ ಸಿಗುತ್ತೆ, ಜಿಯೋದಲ್ಲಿ ಸಿಗುತ್ತೆ, ಏರ್ಟೆಲಲ್ಲೂ ಸಿಗುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಈಸ್ ಲೈಕ್ ಸಿಮ್. ನೀವು 2 ಸಿಮ್ ಯೂಸ್ ಮಾಡ್ತಾಯಿದ್ರೆ ನನ್ನ ಕಡೆಯಿಂದ ಹೇಳೋದಾದರೆ ಎರಡರಲ್ಲಿ ಒಂದು ಜಿಯೋ ಒಂದು ಏರ್ಟೆಲ್ ಇಟ್ಕೊಳ್ಳಿ. ಅಂದರೆ ಯಾವುದೇ ನಿಮಗೆ ಏರ್ಟೆಲ್ ಜಿಯೋ ಅಂತಲೇ ಯಾವುದೇ ಒಂದು ಇಟ್ಕೊಂಡ್ರು ಒಂದು ಬೇರೆ ಇಟ್ಕೊಳ್ಳಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಎರಡೂ ನೆಟ್ವರ್ಕ್ಗಳಿಗೂ ನಾವು ಸಪೋರ್ಟ್ ಮಾಡ್ದಂಗಾಗುತ್ತೆ. ನಮಗೆ ಒಂದು ಕಾಂಪಿಟೇಷನ್ ಏನಿರುತ್ತೆ ಅದರಲ್ಲಿ ನಮಗೆ ಅವ್ರ ಕಾಂಪಿಟೇಷನಿಂದ ನಮಗೆ ಕಸ್ಟಮರ್ಗೆ ಏನಿದೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಸೊ ನಾವು ಒಂದಕ್ಕೆ ಸಪೋರ್ಟ್ ಮಾಡ್ತೇವೆ, ಒಂದು ನಾವು ಎರಡು ಸಿಮ್ ಯೂಸ್ ಮಾಡ್ತಾ ಇದ್ದರೆ ಎರಡರಲ್ಲೂ ಜಿಯೋ ಯೂಸ್ ಮಾಡೋದ್ರಿಂದ ಸೊ ಅಪೋಸಿಟ್ ಕಾಂಪಿಟೇಟರ್ ಏನಿದ್ದಾರೆ ಅವರಿಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಅವ್ರ ಕಾಂಪಿಟೇಷನ್ ಡ್ರಾಪ್ ಮಾಡಬಹುದು. ಸೊ ಹಾಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಜಿಯೋ ಜಾಸ್ತಿ ಮಾಡುತ್ತೆ. ಇವಾಗ ಎಲ್ಲರೂ ಜಿಯೋನೇ ಯೂಸ್ ಮಾಡ್ತಾ ಇದ್ದರೆ ಜಿಯೋ ಆಟೋಮೆಟಿಕ್ಕಾಗಿ ಜಾಸ್ತಿ ಮಾಡುತ್ತೆ ಕಾಸ್ಟ್ ಅಲ್ವಾ. ಸೊ ಹಾಗಾಗಿ ಕಸ್ಟಮರ್ಗಳಿಗೆ ಲಾಸ್ ಆಗುತ್ತೆ, ನಮಗೆ ಯೂಸ್ ಮಾಡೋರಿಗೆ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ 2 ಸಿಮ್ ಯೂಸ್ ಮಾಡ್ತಾ ಇದ್ದರೆ ಜಿಯೋ ಆ್ಯಂಡ್ ಏರ್ಟೆಲ್ ಎರಡೂ ಯೂಸ್ನ ಮಾಡ್ಬೋದು ಗೈಸ್. ಓಕೆ, ಸೊ ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಟಿವ್ ಇಷ್ಟ ಆಗಿದೆ ಅನ್ಕೊಂತೀನಿ. ನೀವು ಜಿಯೋ ಲೈಕ್ 5G ಮೊಬೈಲ್ ತೊಗೋಬೇಕಂತ ಪ್ಲಾನ್ ಮಾಡಿದರೆ ತೊಗೊಬೋದು. ವಿತಿನ್ ನೆಕ್ಸ್ಟ್ ಇಯರ್ ವಿತಿನ್ 6 ಮಂತ್ಸಲ್ಲಿ 5G ಲಾಂಚ್ ಆಗುತ್ತೆ ಇಂಡಿಯಾದಲ್ಲಿ ಗೈಸ್, ಅಕಾರ್ಡಿಂಗ್ ಟು ಟೆಲಿಕಾಮ್ ಮಿನಿಸ್ಟರ್ ಕೂಡ ಅದನ್ನು ಇದು ಮಾಡಿದ್ದಾರೆ. ಸೊ ದಟ್ ತುಂಬ ಫಾಸ್ಟಾಗಿ ಟೆಸ್ಟಿಂಗ್ ನಡೀತಾ ಇದೆ, ನೆಕ್ಸ್ಟ್ ಇಯರಲ್ಲಿ ಲಾಂಚ್ ಆಗುತ್ತೆ.